ಮೋದಿ ಸಾಹೇಬ್ರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಹೇಳಿದ್ರು, ನಾನು ಅಧಿಕಾರಕ್ಕೆ ಬಂದ್ರೆ ಇಡೀ ಭಾರತ ದೇಶದ ರೈತರು ಆದಾಯನ ದುಗುನಿ ಮಾಡ್ತೀವಿ ಅಂತ ಹೇಳಿದ್ರು. ಅದಾಗ್ಬಿಟ್ಟಿದ್ರೆ ಮುಗ್ದೇ ಬಿಡೋದಿಲ್ಲ, ಸಮಸ್ಯೆನೇ ಇರ್ತಿರ್ಲಿಲ್ಲ ನಮಗಿಲ್ಲಿ. ಈ ಸಮಸ್ಯೆನ ಬಗೆಹರಿದು ಬಿಡೋದಲ್ಲ. ಈ ದೇಶ ಸಾಲ ಬಗ್ಗೆ ಮಾತಾಡ್ಬೇಕಾದ್ರೆ ರವಿ ಅವರು ಎಷ್ಟು ಪಟ್ಟು ಸಾಲ ಆಗಿದೆ, ಈಗ ಯಾವ್ದು ಬೇಕಾದ ಅನುಕೂಲವಾಗಿ ಮಾತಾಡ್ಬಿಟ್ರೆ ಹೆಂಗಿದು? ಯಾವ್ದಾರ ಒಂದು ಸಬ್ಜೆಕ್ಟ್ ಇದ್ರೆ ಸಬ್ಜೆಕ್ಟ್ ಬೇಕಾದ್ರೆ ಮಾತಾಡ್ಲಿ. ಈಗ ಸರ್ಕಾರ ಉತ್ತರ ಕೊಡ್ಬೇಕಾದ್ರೆ ನೀವು ಉತ್ತರ ಅಲ್ಲ, ಉತ್ತರ ಕೊಡೋದು ಬಟ್ ನೀವು ಏನ್ ಬೇಕಾದ್ರೆ ಹೇಳ್ಬಿಟ್ರಿ ಹೆಂಗ್ ಉತ್ತರ ಕೊಡ್ಬೇಕು? ಸರ್ಕಾರ ಉತ್ತರ ಕೊಡಕ್ಕಲ್ಲ, ಉತ್ತರ ಕೊಡ್ಬೇಕಂತಂದ್ರೆ ನೀವು ಯಾವಾಗ ಉತ್ತರ? ಇವತ್ತು ನೇಪಾಳ ದೇಶ 100 ರೂಪಾಯಿ ನೋಟ್ ಮಾಡಿ ಕಾಲಪರಿ ತಗೊಂಡ್ಬಿಟ್ಟಿದೆ, ಚೈನಾ ಅರುಣಾಚಲ ತಗೊಂಡ್ಬಿಟ್ಟಿದ್ದ ಮಾತಾಡೋಣ. ಈಗ ಕೇಂದ್ರ ಏನು ಬಜೆಟ್ ನಲ್ಲಿ ಘೋಷಣೆ ಮಾಡಿತ್ತು ಅಥವಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿತ್ತು, ಅದನ್ನ ಪ್ರಶ್ನೆ ಕೇಳೋದಕ್ಕೆ ನಿಮ್ ಸಂಸದರು ಬಾಯಿಗೆ ಬೀಗ ಹಾಕೊಂಡಿದಾರ, ಕಡುಬಿಟ್ಕೊಂಡಿದಾರ. ನಾವು ನಿಮ್ ಪ್ರಣಾಳಿಕೆ ಪ್ರಶ್ನೆ ಮಾಡ್ತಾ ಇದೀವಿ. ನೀವು ಮಾತಾಡಿದ್ರೆ ನಿಮ್ ಸಂಸದರು ಮಾತಾಡಲಿಲ್ಲ, ನಿಮ್ ಸಂಸದರು ಕರ್ನಾಟಕದ ಬಗ್ಗೆ ಮಾತಾಡಿಲ್ಲ, ನಿಮ್ ಕರ್ನಾಟಕದಲ್ಲಿರ್ತಕ್ಕಂಥ ಬಿಜೆಪಿ ಸಂಸದರು 11 ವರ್ಷದಲ್ಲಿ ಯಾರೇನ್ ಮಾತಾಡಿದಾರೆ ಹೇಳಿ ನೋಡೋಣ. ಮಾನ್ಯ ಸುಮ್ಮನೆ ಬಾಯಿ ಕಟ್ಟಿದಾರೆ ಅಂತಂದ್ರೆ ಏನರ್ಥ? ರೈತರ ಬಗ್ಗೆ ಮಾತಾಡುವಾಗ ಕಡಾಡಿಯವರು ಸಂಸದರು ಮೊನ್ನೆ ತಾನೇ ಮಾಡಿದ್ರು, ಮೊನ್ನೆ ಪೇಪರಲ್ಲಿ ಇಲ್ವಾ? ಸದನ ಅಲ್ಲಿ ನಡೀತಾ ಇದೆ, ಅದಕ್ಕೆ ಬೆಲೆ ನಿಗದಿಗಳನ್ನು ಮಾಡ್ರಿ, ಬೆಲೆ ಹೆಚ್ಚು ಮಾಡ್ರಿ, ರೈತರ ಸಮಸ್ಯೆಗಳನ್ನ ಪರಿಹಾರ ಮಾಡಿಲ್ವಾ? ಅಂದ್ರೆ ನೀವು ಓದ್ಲಿಲ್ಲ ಅಂದ್ರೆ ಸಂದರ್ಭದಲ್ಲಿ ಒಂದೇ ಮಾತಲ್ಲಿ ಹೇಳಿದ್ರೆ ಅಲ್ಲ, ವಿರೋಧ ಪಕ್ಷ ನಾಯಕರೇ, ಕಡಾಡಿ ಅವರು ಮಾತಾಡಿದ್ದು ಕಾರ್ಖಾನೆ ಮಾಲೀಕರಿಗೆ ಅನ್ಯಾಯ ಆಗ್ತಾ ಇದೆ, ಅದನ್ನ ಸರಿಪಡಿಸಿ ಅಂತ ಹೇಳಿ. ನಿಮಗ್ ಗೊತ್ತಿದೆಯಾ? ಎರಡೂ ಮಾತಾಡಿದಾರೆ ಹತ್ರ ಒಪ್ಕೊಳ್ಳಿ, ಎರಡೂ ಮಾತಾಡಿದ್ರೆ ಅದನ್ನು ಒಪ್ಕೊಳ್ಳಿ. ಅದನ್ನು ಆಗ್ತಾ ಇದೆ, ರೈತರಿಗೂ ಕಷ್ಟ ಆಗ್ತಾ ಇದೆ. ಇದನ್ನ ರೈಟಿಂಗ್ ನಲ್ಲಿ ಕೊಟ್ಟಿರ್ತಕ್ಕಂಥವ್ರು ನಿಮ್ ನಿರಾಣಿ ಅವರೇ. ಈಗ ಸಭಾಪತಿಗಳೇ, ನೀರಾವರಿ ಯೋಜನೆಗೆ ಒಂದು ಕಾಲಮಿತಿ ನಿಗದಿ ಮಾಡದೇ ಇದ್ರೆ, ಈಗ 64ರಲ್ಲಿ ಪ್ರಾರಂಭ ಆದ ಯೋಜನೆ 2025 ಆದರೂ ಕೂಡ ಪೂರ್ಣ ಆಗೋದಿಲ್ಲ. ಎತ್ತಿನೊಳೆ 2013ರಲ್ಲಿ ಪ್ರಾರಂಭ ಆದಂಥ 12-13ರಲ್ಲಿ ಪ್ರಾರಂಭ ಆದಂಥ ಯೋಜನೆ ಈಗ 2025 ಆದರೂ ಪೂರ್ಣ ಆಗಲ್ಲ. ನಮ್ಮ ಯೋಜನಾ ವೆಚ್ಚ ಹೆಚ್ಚಾಗುತ್ತೆ ಹೊರತು ನಿಗದಿತ ಪ್ರಮಾಣದಲ್ಲಿ ಅನುಷ್ಠಾನ ಗುರಿ ಆಗಲ್ಲ. ಅಂದರೆ ಏನರ್ಥ ಇದು? ಎತ್ತಿನ ಹೊಳೆ ಅನ್ನೋದು ನಾವು ಕನಸು ಕಟ್ಟಿದ್ದು ಆ ಭಾಗದ ಬಯಲುಸೀಮೆ ಭಾಗದ ರೈತರಿಗೆ, ಇದು ಯಾರಿಗೋ ದುಡ್ಡು ಎತ್ಕೊಳ್ಳೋಕೆ ಯೋಜನೆ ಎಲ್ಲ ಮಾಡಿದ್ದಿದ್ದನ್ನು. ಇದು ಏನಾಗ್ಬಿಟ್ಟಿದೆ? ದುಡ್ಡು ಎತ್ಕೊಳ್ಳೋ ಯೋಜನೆ ಆಗ್ಬಿಟ್ಟಿದೆ. ದುಡ್ಡು ಎತ್ಕೊಳ್ಳೋ ಯೋಜನೆ ಅಲ್ಲ ಅದು ನೀರು ಎತ್ತಿ ಹೊಲಕರಿಸೋ ಯೋಜನೆ ಆಗಬೇಕಾಗಿತ್ತು. ಈಗ ನಾವು ನಮ್ಮ ಜಿಲ್ಲೆನಲ್ಲಿ ಭದ್ರಾ ನದಿಯಿಂದ ಭದ್ರಾಗೆ ಘೋಷಣೆ ಮಾಡಿದ 5300 ಕೋಟಿ ಎಲ್ಲೋಯ್ತು? ಚಿಕ್ಕಮಂಗ್ಳೂರು ತಾಲೂಕು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ 5300 ಕೋಟಿಯಲ್ಲಿ 1 ರೂಪಾಯಿ ಬಂದಿಲ್ವಲ್ಲ? ಚಿಕ್ಕಮಂಗ್ಳೂರು ಅದ್ರ ಬಗ್ಗೆ ಮಾತಾಡಿ. ಹಾಗೆ ಚಿಕ್ಕಮಂಗ್ಳೂರು ತಾಲೂಕು, ಕಡೂರು ತಾಲೂಕು, ಚಿಕ್ಕಮಂಗ್ಳೂರು ತಾಲೂಕು, ಕಡೂರು ತಾಲೂಕು ಮತ್ತೆ ಚಿಕ್ಕಮಗಳೂರು ತಾಲೂಕು ಒಳ್ಳೆ ವಿಚಾರದಲ್ಲಿ ನೀರು ಹೊಡಿ ಯೋಜನೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ದಾಖಲೆ ಇದ್ರೆ ಕೊಡಿ, ಎನ್ಕ್ವೈರಿ ಮಾಡ್ಸೋಣ. ಸುಮ್ನೆ ಪಾಸಿಂಗ್ ಮಾಡಿ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಈಗ ಏನು ಯಾವ ದಾಖಲೆ ಅಂಗೈ ಹುಣ್ಣಿಗೆ ಕನ್ನಡಿಯ ಹಿಡಿಬೇಕಾದ ಅವಶ್ಯಕತೆ ಇಲ್ಲ. ನೀವೇನ್ ಹೇಳಿದ್ರಿ? ಮಾತನಾಡಿದ್ರೆ ಅದೊಂದು ಸಾಬೀತಾಗಬೇಕು, ಅವಾಗ ಮಾತಿಗೊಂದು ಬೆಲೆ ಇದೆ. ಈಗ ನೀವೇನ್ ಹೇಳಿದ್ರಿ? ಚಿತ್ರದುರ್ಗಕ್ಕೆ ನೀರು, ತುಮಕೂರಿಗೆ ನೀರು, ಕೋಲಾರಕ್ಕೆ ನೀರು, ಚಿಕ್ಕಬಳ್ಳಾಪುರಕ್ಕೆ ನೀರು, ರಾಮನಗರಕ್ಕೆ ನೀರು, ಬೆಂಗಳೂರು ಗ್ರಾಮಾಂತರಕ್ಕೆ ನೀರು, ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿಗೆ ನೀರು. ನಿಮ್ಗೆ ನೀರು ಕೊಟ್ಟಿಲ್ಲ, ದುಡ್ಡು ಮಾತ್ರ ವೆಚ್ಚ ಆಗಿದೆ ಅಂತಂದ್ರೆ, ನೀರು ಕೊಟ್ಟಿಲ್ಲ ದುಡ್ಡು ಮಾತ್ರ ವೆಚ್ಚ ಆಗಿದೆ ಅಂದ್ರೆ ಏನು? ಹಾಗಾದ್ರೆ ಏನ್ ಹೇಳ್ಬೇಕು ಇದಕ್ಕೆ? ನೀರು ಕೊಡದಲ್ಲೇ ದುಡ್ಡು ಮಾತ್ರ ವೆಚ್ಚ ಆದ್ರೆ ಏನ್ ಹೇಳ್ಬೇಕು? ಈಗ ನೀರು ಕೊಟ್ಟಿಲ್ಲ, ಹಣನೂ ವೆಚ್ಚ ಆಗಿಲ್ಲ ಅಂದ್ರೆ ಪ್ರಶ್ನೆ ಬೇರೆ. ಹಣ ವೆಚ್ಚ ಆಯ್ತು, ನೀರು ಕೊಡ್ಲಿಲ್ಲ ಅಂದ್ರೆ ಏನ್ ಹೇಳ್ಬೇಕು ಇದಕ್ಕೆ? ಈಗ ಭದ್ರದ್ದು 5000 ಕೋಟಿ ಅನೌನ್ಸ್ ಮಾಡಿ ರಾಷ್ಟ್ರೀಯ ಬಜೆಟ್ ನೊಳಗೆ ಅನೌನ್ಸ್ ಮಾಡಿ ರಾಷ್ಟ್ರೀಯ ಯೋಜನೆ ಎಷ್ಟು ಕೋಟಿ ಕೊಟ್ರ ಅಂತ ಕೇಳಬೇಕಾಗಿದೆ. ಅದೊಂದು ಸ್ವಲ್ಪ ಹೇಳಿ. ಮಾನ್ಯ ಸಭಾಪತಿಗಳೇ, ನಾನು ಈಗಾಗಿಲ್ಲ.
ಅದನ್ನ ಹೇಳಿ ಸ್ವಲ್ಪ ನೀವ್ ಅದು ನಿಮ್ದೇ ಇಲ್ಲ. ಈಗ ನೀವು ಕೇಂದ್ರ ಸರ್ಕಾರದ ಅಭಿವೃದ್ಧಿ ಬಗ್ಗೆ ಹೇಳ್ತಾ ಇದ್ರಿ, ಭದ್ರಾದ್ದು 5,000 ಕೋಟಿ ಕೊಡ್ತೀನಿ ಅಂತ ಬಜೆಟ್ ಮಾನ್ಯ ಸಚಿವರುಗಳು ತಮ್ಮ ಪಕ್ಷದ ಪ್ರಣಾಳಿಕೆಯನ್ನು ಫಸ್ಟ್ ಓದ್ಕೊಳ್ಳಿ.